ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವ. ತಿರುಮಲ ಯಾರಿಗೂ ಗೊತ್ತಿಲ್ಲ. ತಿರುಮಲ ತಿರುಪತಿ ಬಾಲಾಜಿ, ವಿಶೇಷವಾಗಿ ಬಾಲಾಜಿ ಭಕ್ತರಿಂದ ಸಾಕಷ್ಟು ಈ ದೇಶದ ಅತ್ಯಂತ ಶ್ರೀಮಂತ ದೇವಸ್ಥಾನ ತಿರುಪತಿ ತಿಮ್ಮಪ್ಪ ಕೃಷ್ಣದೇವರಾಯರ ಮನೆ ದೇವರು. ಇವೆಲ್ಲರೂ ಇತಿಹಾಸದಲ್ಲಿ ಬಂದಂಥದ್ದು ಬಹಳ ದೊಡ್ಡ ಪುಣ್ಯಕ್ಷೇತ್ರ. ಅಲ್ಲಿ ಹೋಗಿ ಬಂದರೆ ನಮ್ಮೆಲ್ಲ ಪಾಪ ನಾಶ ಆಗ್ತಾವೆ ಅನ್ನೋಂಥ ಭಾವನೆ, ಒಂದು ಪ್ರಬಲವಾದ ವಿಶ್ವಾಸ ಇದು ಇರಲಿ. ಆ ಒಂದು ಪ್ರಬಲವಾದ ದೈವತ್ವದ ಅಡಿಯಲ್ಲಿ ಎಲ್ಲೂ ಸಹ ಭ್ರಷ್ಟ ಸೇರ್ತಾ ಇದ್ದಾರಾ ಅನ್ನುವಂಥದ್ದು. ಈ ಒಂದು ಲಡ್ಡು ಬಗ್ಗೆ ಬಂದಿತ್ತು, ಅದರ ತುಪ್ಪದ ಬೆರಕೆ ಬಗ್ಗೆ ಬಂದಿತ್ತು, ದೊಡ್ಡ ಸುದ್ದಿ ಆಗಿತ್ತು. ಅದಕ್ಕೆ ಏನೇನೋ ಹಾಕ್ತಾರೆ, ತುಪ್ಪದ ಬದಲಾಗಿ ಅಂತಾರೆ, ದೊಡ್ಡ ಗದ್ದಲ ಆಯಿತು. ಆದವ್ರಿಗೇನು ಶಿಕ್ಷೆ ಎಷ್ಟು ಮಟ್ಟಿಗೆ ಆಯಿತು ಆ ಮಾತು ಬೇರೆ. ಆದರೆ ಇವತ್ತು ಮತ್ತೊಂದು ಹೊಸದು ಬಂದದ. ಶಲ್ಯ ಅಂದರೆ ರೇಷ್ಮೆದು ಶಲ್ಯವನ್ನು ದಾನಿಗಳಿಗೆ ಒಂದಿಷ್ಟು ತಿರುಪತಿ ತಿಮ್ಮಪ್ಪನ ವಿಶ್ವಾಸ ಇದ್ದವರು ಆ ಮೂಲಕ ಒಂದು ಜನ ಕಲ್ಯಾಣ ಕಾರ್ಯಗಳು ಆಗ್ತವೆ, ಜನರಿಗೆ ಮೂಡ್ತದೆ, 4 ಮಂದಿ ಊಟ ಮಾಡ್ತಾರೆ. ದಾಸೋಹನೋ ಇನ್ನೋನೋ ದಾನಿಗಳು ಈ ನೆಲೆಯಲ್ಲೇ ದಾನ ಮಾಡುವಂಥ ಒಂದು ಪದ್ಧತಿ ಎಲ್ಲ ಗುಡಿಗಳಿರ್ತದೆ, ಎಲ್ಲ ದೇವಸ್ಥಾನಗಳಿರ್ತದೆ, ಅಲ್ಲೂ ಅದ. ಆ ದಾನಿಗಳಿಗೆ ಒಂದು ಸನ್ಮಾನ ಮಾಡುವಂಥದ್ದು. ಏನೋ ಇವತ್ತು 1 ಲಕ್ಷ 2 ಲಕ್ಷ 10 ಲಕ್ಷ ಕೋಟಿಗಳು ಆಗ್ತಾ ಇದ್ದಾರೆ. ಅಲ್ಲಿ ಆ ದೇವಾಲಯದ ಬಗ್ಗೆ ಭಾಳಷ್ಟು ವಿಶ್ವಾಸ. ತಿರುಪತಿ ತಿಮ್ಮಪ್ಪ ವಿಶೇಷವಾಗಿ ಅವರು ಇನ್ನೂ ಬಡವನ ಕುಬೇರ ಆಗಿಲ್ಲ ಅನ್ನುವಂಥ ಒಂದು ಭಾವ. ಹೀಗಾಗಿ ಅವರು ಸಾಕಷ್ಟು ಇಲ್ಲಿ ಧನ ಇದ್ದಂಥ ದುಡ್ಡಿದ್ದಂಥ ಜನ ಹಾಕ್ತಾ ಇರ್ತಾರೆ, ಶ್ರೀಮಂತರು ದಾನಿಗಳಾಗೆ. ಅಂದರೆ ಈ ದಾನಿಗಳಿಗೆ ಒಂದು ಸನ್ಮಾನ ಮಾಡಬೇಕಾಗ್ತದಲ್ಲ, ಆ ಸನ್ಮಾನ ಮಾಡೋ ಸಂದರ್ಭದಲ್ಲ ಶಲ್ಯ ಹಾಕೋದು ಹೆಗಲ ಮೇಲೆ, ಅದು ಪೇಟ ಒಂದು ಇಡುವಂಥದ್ದು. ಇನ್ನು ಸಂಪ್ರದಾಯಗಳು ಇದ್ದೇ ಇರ್ತವೆ ಪ್ರತಿಯೊಂದು ಒಂದು ಈ ಧಾರ್ಮಿಕ ಸಂಸ್ಥಾನಗಳಲ್ಲಿ ಆಗಿರ್ಬೋದು, ಶಿಕ್ಷಣ ಸಂಸ್ಥೆಗಳಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಇವೆಲ್ಲ ನಡೀತಾ ಇರ್ತಾವೆ. ಹಾಗೆ ಇಲ್ಲೂ ಈ ಒಂದು ಶಲ್ಯವನ್ನು ತಂದು ರೇಷ್ಮೆ ಶಲ್ಯವನ್ನು ಹಾಕುವಂಥ ಒಂದು ಪದ್ಧತಿ. ಆದರೆ ಇಲ್ಲಿ ಏನಾಗ್ಯದಪ್ಪ ಅಂದರೆ ಇತ್ತೀಚೆಗೆ ಹೆಚ್ಚು ಕಡಿಮೆ ಎಷ್ಟಪ್ಪ ಅಂತಂದ್ರೆ ಈ ಒಂದು ಅಂದಾಜಿನ ಪ್ರಕಾರ ಒಂದು 10 ವರ್ಷಗಳಲ್ಲಿ 54 ಕೋಟಿ ರೂಪಾಯಿದಷ್ಟು ಖರೀದಿ ಮಾಡಿ ಶಲ್ಯಗಳನ್ನು ಬಂದಂಥ ಈ ಒಂದು ಅತಿಥಿಗಳಿಗೆ ದಾನಿಗಳಿಗೆ ಹಾಕಿದ್ದಾರೆ ಅನ್ನುವಂಥದ್ದು. ಆ 54 ಕೋಟಿಗಳ ರೇಷ್ಮೆ ಏನು ಶಲ್ಯದ ರೇಷ್ಮೆ ಶಲ್ಯ ಅಲ್ಲದು, ಅದು ಇದು ನಮ್ಮ ಏನಪ್ಪ ಅಂದ್ರೆ ಪಾಲಿಸ್ಟಾರದ ಶಲ್ಯ ಅನ್ನುವಂಥದ್ದು ತನಿಖೆಯಿಂದ ಗೊತ್ತಾಗ್ಯದ. ಈ ವಿಶೇಷವಾಗಿ CSB ಅಂದರೆ ರೇಷ್ಮೆ ಕೇಂದ್ರದ ಮಂಡಳಿಯದ ಬೆಂಗಳೂರದು ಮತ್ತು ಇನ್ನೊಂದು ಧರ್ಮವರಮದಲ್ಲ. ಯಾಕೆ ಧರ್ಮವರಂ ಮತ್ತು ಬೆಂಗಳೂರು ಇವೆರಡು ರೇಷ್ಮೆಗೆ ಪ್ರಸಿದ್ಧವಾದ ಸ್ಥಳಗಳ. ಅವ್ರು ರೇಷ್ಮೆ ಹೌದು ಅಲ್ಲೋ ಅನ್ನೋದು ಪ್ರಯೋಗ ಮಾಡಿದಾಗ ಅದೊಂದು ರೀತಿ ಏನಪ್ಪ ಅಂದ್ರೆ ಪಾಲಿಸ್ಟಾರ್ ಅನ್ನೋದು ಗೊತ್ತಾಗಿದೆ. ದೊಡ್ಡ ಹಗರಣ ಹೋಗ್ಬಿಟ್ಟದ. ಅದಕ್ಕೆ TDD ಅಂದರೆ ನಮ್ಮ ವಿಶೇಷವಾಗಿ TTD ಅಂದರೆ ತಿರುಮಲ ತಿರುಪತಿ ದೇವಸ್ಥಾನದ ಮಂಡಳಿಯದಲ್ಲ, ಅವರು ಇಂಥವ್ರು ಇದನ್ನು ಎನ್ಕ್ವೈರಿ ಹಾಕಿದಾಗ ಇದು ಹೊರಗೆ ಬಂದರು. ಹೀಗಾಗಿ ಇದು ಯಾರು ಮಾಡಿದವರು ಹಿಂದೆ ತುಪ್ಪದ್ದು ಅಲ್ಲಿ ಹಿಂಗಾಗಿತ್ತು. ನಾವು ಏನಪ್ಪ ಅಂತಂದ್ರೆ ಕರ್ನಾಟಕದ ಈ ನಂದಿನಿ ತುಪ್ಪ ಬಳಸಿದ್ದೀವಿ ಅಂತೇಳಿ ಹೇಳಿ ಒಂದು ತಪ್ಪು ಮಾಹಿತಿ ಕೊಟ್ಟು ಸಾಕಷ್ಟು ದುಡ್ಡು ಹೊಡೆದನ್ನು ನಾವು ಹಿಂದೆ ನೋಡಿದ್ವಿ. ಈಗ ಮತ್ತೊಂದು 54 ಕೋಟಿಗಳ ದೊಡ್ಡ ಹಗರಣ ಅಲ್ಲಿ ನಡೆದು ಹೋಗ್ಬಿಟ್ಟದ. ಇದು ಯಾಕೆ ಇಲ್ಲಿ ಆಗ್ತಾ ಇದ್ದ? ಒಂದು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಿ ನೋಡ್ರಿ, ಧರ್ಮಸ್ಥಳದಲ್ಲಂತೂ ಕಳೆದ ನಾವು ನೋಡ್ತಾ ಇದ್ದೀವಿ ಹಲವಾರು ವರ್ಷಗಳಿಂದ. ಅಲ್ಲೂ ಇದೇ ರೀತಿಯಾಗಿ ಇವು ದೇವಸ್ಥಾನಗಳ ಶ್ರದ್ಧಾ ಕೇಂದ್ರಗಳು, ಜನಸಾಮಾನ್ಯರು ನಂಬಿ ವಿಶ್ವಾಸಕ್ಕೆ ಬರುವಂಥ ಕೇಂದ್ರಗಳು. ಇಲ್ಲಿ ಆಡಳಿತಾಧಿಕಾರಿಗಳು ಹಿಂಗೆ ಮಾಡಿದರೆ ಹೇಗೆ ಅನ್ನುವಂಥದ್ದು. ಇದು ಮಾಡೋರು ಯಾರು? ನಡುವಿನವರ ಮಾಡುವಂಥದ್ದು. ಇನ್ನು ತನಿಖೆ ಆಗ್ತದೆ, ಅವ್ರು ಹೊರಗೂ ಬರ್ತಾರೆ, ಏನೋ ಅದ್ರ ಒಂದು ಶಿಕ್ಷೆ ಅಂದ್ರೆ ಹೊರಗೆ ಹಾಕ್ತಾರೆ ಅವ್ರನ್ನ, ಮತ್ತೆ ಯಾವುದೋ ಮೂಲೆ ಮತ್ತೆ ಒಳಗೆ ಬಂದೇ ಇರ್ತಾರೆ. ನೋಡ್ರಿ, ಕಳೆದ 30 ವರ್ಷಗಳು ಧರ್ಮಸ್ಥಳದ ಏನಾಗಿದೆ ಏನಿಲ್ಲ ಅದರ ಬಗ್ಗೆ ಇವತ್ತು ಸಹ ಸರಿಯಾದ ತನಿಖೆ ಆಗ್ತಾಯಿಲ್ಲ. ಇಲ್ಲೂ ಅಷ್ಟೇ ಆಗುವಂಥದ್ದು. ತನಿಖೆ ಏನೋ ಮಾಡಿದಾರೆ, ಅವ್ರು ಯಾರು ಮಾಡಿದವ್ರು ಏನೋ ಕಂಪ್ನಿಗಳಿಂದ ಏನಾದ್ರು ಸಿಗ್ತಾವೆ, ಅದು ಒಂದು ರ್ಯಾಂಕ್ ಹೆಚ್ಚು. ಇನ್ನೇನೆ ಒಂದು ಸಮಾಧಾನ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಈ ಒಂದು TTD ಏನಿದೆ, ಈ ತಿರುಮಲದ ಒಂದು ಆಡಳಿತ ಮಂಡಳಿ, ಅವ್ರದಿಂದವ್ರು ಇದು ಕಂಡ ತಕ್ಷಣ ಅದು ಎನ್ಕ್ವೈರಿಗೆ ಹಾಕಿದ್ದಾರೆ. ಅದು ಸುಳ್ಳು ಅನ್ನೋದು ಇದು ಕನ್ಫರ್ಮ್ ಮಾಡಿಕೊಡಿದ್ದಾರೆ. ಹಾಗೆ ಲಡ್ಡೂದ ಬಗ್ಗೆನೂ ಮಾಡಿದರು. ಅದು ಎಲ್ಲಿ ಮಾತ್ರ ತನಿಖೆ ಹಾಕಿದರು, ನಮ್ಮ SIT ಯಾಕೋ ತನಿಖೆ ಯಾರು ಆರೋಪ ಮಾಡಿದಾರಲ್ಲ ಅವರನ್ನು ನನ್ನ ಸಹಿತ ಇವತ್ತು ಅಪರಾಧಿ ಮಾಡಲಿಕ್ಕೆ ಹೊರಟದು. ಇದು ಒಂದು ವಿಚಿತ್ರ, ಜಗದಲ್ಲಿ ಇಲ್ಲದಂಥ ವಿಚಿತ್ರ ಧರ್ಮಸ್ಥಳದಲ್ಲಿ ನಡೀತಾ ಇದೆ. ಆದರೆ ಆ ದಿಶೆಯಲ್ಲಿ ನಮ್ಮ ತಿರುಪತಿ ತಿಮ್ಮಪ್ಪ ಮತ್ತು ಅಲ್ಲಿ ಆಡಳಿತ ಮಂಡಳಿ ಏನಪ್ಪ ಅಂದ್ರೆ ಜಾಗೃತರಿರ್ತಾರೆ. ಯಾರು ತಪ್ಪು ಮಾಡಿದಾರೆ ಅವ್ರು ಶಿಕ್ಷೆ ಕೊಡಿಸುವಂಥ ದಿಶೆಯಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ ಅನ್ನೋದು ಒಂದು ಸಮಾಧಾನಕರ. ಅದೇನೋ ಅಲ್ಲಿ ಇಂಥ ಮನಸ್ಸು ಯಾಕೆ ಬರ್ತದಂತ.
ಯಾಕಂದರೆ ಜನಸಾಮಾನ್ಯರ ಒಂದು ಮುಗ್ಧ ನಂಬಿಕೆ, ಆ ನಂಬಿಕೆಗೆ ಹೊಡೆತ ಕೊಡುವಂಥದ್ದು ಯಾಕೆ ಇಂಥವ್ರು ಯಾಕೆ ಸೇರ್ತಾರಲ್ಲೇ? ಎಷ್ಟಪ್ಪ ದುರಾಸೆ ಇವರಿಗೆ. ಬದುಕೋದು ಸಾಕಷ್ಟು ತಿರುಪತಿ ತಿಮ್ಮಪ್ಪನ ಪೂಜೆ ಮಾಡಿದರೆ ಸಾಕಷ್ಟು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಅದರಲ್ಲಿ ಈ ಒಂದು ವಿಷಯ ಏನದ ಹೇಳೋರು ಒಂದು 2 ರೂಪಾಯಿ ತುಟ್ಟಿ ಹೇಳಿದ್ರು ಸಹಿತ ಜನ ಕೊಡ್ತಿರ್ತಾರೆ, ಅಲ್ಲಿ ಸಾಕಷ್ಟು ದುಡ್ಡು ಬರ್ತಿರ್ತದೆ. ಅದನ್ನ ಲಾಭ ಮಾಡ್ಕೊಳ್ಳಿ, ಬದುಕಲಿ, ಆ ಮಾತು ಬೇರೆ, ಒಂದಿಷ್ಟು ಒಳ್ಳೆ ಬದುಕನ್ನು ಮಾಡ್ಕೊಳ್ಳಿ. ಆದರೆ ಪೂರ್ತಿಯಾಗಿ ಇದು ಮೋಸ ಮಾಡೋದು, ಪಾಲಿಸ್ಟಾರೋ ಮತ್ತು ತಂದು ಹಾಕಿ ರೇಷ್ಮೆ ಒಂದು ದುಡ್ಡನ್ನು ತೆಗೆದುಕೊಳ್ಳೋದು, ಇದು ಯಾವ ನ್ಯಾಯ ಅಂತದ್ದು. ಎಂದು ನೋಡ್ರೆ ತುಪ್ಪದ ಹಂಗೆ ಮಾಡಿದ್ರು. ನಂದಿನಿ ತೊಗೊಂಡಿವಿ ಅಂದರು ಅದು ಎಲ್ಲೆಲ್ಲೂ ತೊಗೊಂಡು ಏನೋ ಗದ್ದಲ ಮಾಡಿದ್ದು ಫೇಕ್ ಆಗಿ ಹೋಗಿಬಿಡ್ತದೆ ಅದಲ್ಲ. ಆದ್ರೆ ನಾನು ಹೇಳೋದು ಉದ್ದೇಶ ಏನಪ್ಪ ಅಂತಂದ್ರೆ, ವಿಶೇಷವಾಗಿ ದೇವಾಲಯಗಳ ಸುತ್ತಮುತ್ತ ಇಂಥ ಒಂದು ಏನು ಕ್ರಿಮಿಗಳು, ಬೆಸ್ಟ್ ಕ್ರಿಮಿಗಳು ಯಾಕೆ ಸೇರ್ತಾವೆ ಮತ್ತು ಅವ್ರಿಗೆ ಶಿಕ್ಷೆ ಹೆಂಗೆ ಆಗಬೇಕು ಅನ್ನೋದು ಸಹಿತ ಅಷ್ಟೇ ಮಹತ್ವದ. ಎಷ್ಟು ಮಂದಿ ಶಿಕ್ಷೆ ಆಗ್ಯದ, ಏನಾಗಿದೆ ಅನ್ನೋದು ಸಹಿತ ಇವತ್ತಿಲ್ಲಿ ಗಮನಕ್ಕೆ ಬರ್ಬೇಕಾಗ್ಯದ. ಯಾಕಂತಂದ್ರೆ ಇವು ನಡೀತಾ ಇರೋದಕ್ಕೆ ಕಾರಣಪ್ಪ ಅಂತಂದ್ರೆ ಅಲ್ಲಿದ್ದಂತಹ ಭ್ರಷ್ಟರು ಅಷ್ಟಲ್ಲ, ದೇವ್ರ ಮನಸ್ಸಿಗೆ ಅವ್ರ ನಂಬಿಕೆ ಇಲ್ಲ ಅನ್ನಿಸ್ತದೆ. ಯಾಕಂದ್ರೆ ದೇವ್ರ ದುಡ್ಡು ಹೊಡೆಯವರು ಇನ್ನು ಮತ್ತು ಸರ್ಕಾರ ದುಡ್ಡ, ಜನಸಾಮಾನ್ಯ ದುಡ್ಡು ಬಿಡ್ತಾರೆ ಈ ಜನ. ಅದು ಯಾವುದೂ ಇರಲಿ, ಏನೂ ಇರಲಿ, ಇದು ಮಾಡ್ತಾರೆ ಖಂಡನೀಯ ಅಷ್ಟಲ್ಲ. ಇದು ಇಂಥವ್ರು ರಿಪೀಟ್ ಆಗಬಾರ್ದಿಂದಲೆಲ್ಲ ಒಂದು ಪವಿತ್ರತೆ ಇರ್ತದೆ ಅದ್ರ ಬದಲಾಗಿ. ಇಂಥವೆಲ್ಲ ಕೇಳಿದಾಗ ಅನ್ನಿಸ್ತದೆ ಏನಪ್ಪ ಎಲ್ಲ ಕಡೆ ಇದು ಜನ ಅಂಥೇಳಿ ಇವನ್ನ ಬಾಲಾಜಿ ಅವ್ರ ಮೇಲೆ ಇಟ್ಟಂಥ ಭಕ್ತಿ ಅನಿಸಿದ ಜನ ಕಡಿಮೆ ಮಾಡ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಯಾಕಂತಂದ್ರೆ ಜನಕ್ಕೇನು ಒಂದು ಅಂಧವಿಶ್ವಾಸ ಅಂದರೆ ಪ್ರಬಲ ಒಂದು ನಂಬಿಕೆ, ಇಲ್ಲಪ್ಪ ದೇವರಿದ್ದಾನೆ, ನಮ್ಮನ್ನು ಉದ್ಧಾರ ಮಾಡ್ತಾನೆ, ಒಳ್ಳೇದು ಮಾಡ್ತಾನೆ, ನಾವು ಬದುಕಬೇಕು, ಒಳ್ಳೆ ಬದುಕನ್ನು ಮಾಡಬೇಕು, ಅಷ್ಟೇ ನಮ್ಮ ಗಳಿಕೆನೂ ಆಗಬೇಕು ಅನ್ನುವಂಥ ಆಸೆಯಿಂದ ಇವೆಲ್ಲ ದೇವಾಲಯಕ್ಕೆ ಹೋಗ್ತಾ ಇರ್ತಾರೆ. ಇವತ್ತು ಶ್ರೀಶೈಲ ಇರ್ಬೋದು, ಬಾಲಾಜಿದು ಇರ್ಬೋದು, ತಿರುಮಲ ಇರ್ಬೋದು, ಅದೇ ಕಾಲಕ್ಕೆ ಧರ್ಮಸ್ಥಳ ಇರ್ಬೋದು, ಮತ್ತು ಇನ್ನೊಂದು ಯಾವುದೋ ಕ್ಷೇತ್ರಗಳು ಇರ್ಬೋದು. ಇಲ್ಲಿ ಹೋಗೋ ಜನ ಏನಪ್ಪ ವಿಶೇಷವಾಗಿ ಮುಗ್ಧರ ಜೊತೆಗೆ ಒಂದು ಆಸೆ, ದುರಾಶನೋ ಆಶನೋ ಇನ್ನೂ ಡಿಫೈನ್ ಮಾಡಲಿಕ್ಕೆ ಹೋಗೋದಿಲ್ಲ, ಆಸೆ ಇರ್ತದೆ. ಒಂದು ಒಳ್ಳೇದಾಗಲಪ್ಪ, ದೇವ್ರು ನಮ್ಕೊಂಡು ಹೋದ್ರೆ ನಮ್ಗೆ ಒಳ್ಳೇದು ಮಾಡ್ತಾನೆ ಅನ್ನುವಂಥ ಮುಗ್ಧ ನಂಬಿಕೆಯಿಂದ ಹೋಗ್ತಾ ಇರ್ತಾರೆ, ದಾನ ಹಾಕ್ತಾ ಇರ್ತಾರೆ. ಅದೇ ದಾನ ಹಾಕೋರಿಗೆ ಒಂದು ರೇಷ್ಮೆ ಶಾಲು ಏನು ಹಾಕಿ ಬಾಬು ಅವ್ರು ಗೌರವಿಸ್ತಾ ಇರ್ತಾರೆ ಆಡಳಿತ ಮಂಡಳಿಯವರ. ಬಟ್ ಅದರಲ್ಲೂ ಸಹ ಗೋಲ್ಮಾಲ್ ಮಾಡೋದನ್ನು ಗಮನಿಸಿದಾಗ ಇಂಥದ್ದು ಬೇಕಾ ಅನ್ನುವಂಥದ್ದು ಅಲ್ಲಿಯ ಭ್ರಷ್ಟಾಚಾರ ನಿಗ್ರಹ ದಳದಿಂದ ಅಂದರೆ ECBಯಿಂದ ತನಿಖೆ ಮಾಡಿಸಿದ್ದಾರೆ. ಈಗ ಸುಳ್ಳು, ಅವ್ರು ರೇಷ್ಮೆ ಇವಲ್ಲಪ್ಪ, ಶಲ್ಯಗಳಲ್ಲ ಅನ್ನುವಂಥ ಮಾತುಗಳು ಕಂಡು ಬರ್ತಾಯಿದ್ದು, ಕೇಳಿ ಬರ್ತಾಯಿದ್ದಾವೆ. ಅದ್ರ ಮುಂದೆ ಏನು ಅಂದರೆ ಮುಂದೆ ಅವರು ಶಿಕ್ಷೆ ಕೊಡಿಸೋದು ಮತ್ತು ಅದನ್ನು ಪ್ಯೂವರ್ ರೇಷ್ಮೆಗಳಿಂದ ತಯಾರು ಮಾಡಿ ಶಲ್ಯವನ್ನು ಹಾಕುವುದು, ಇದು ಸರಳವಾದ ಸತ್ಯ ಮತ್ತು ನೇರವಾಗಿ ನಡೆಯುವಂಥದ್ದು. ಇನ್ನು ನೀವು ಮಾಡಿದವ್ರಿಗೆ ಎಷ್ಟು ಮಟ್ಟಿಗೆ ಶಿಕ್ಷೆ ಆಗ್ತದೆ, ಏನಾಗ್ತದೆ, ಎಂತಾಗ್ತದೆ, ಅದು ಮುಂದಿನ ದಿನದಲ್ಲಿ ನೋಡುವಂಥದ್ದು. ಅದರ ತನಿಖೆಯಿಂದ ಸ್ಪಷ್ಟತೆ ಆಗ್ಯದ. ಹೌದು ಇಲ್ಲಿ ನಡೆದ ಭ್ರಷ್ಟಾಚಾರ ನಡೆದು ಅಂತೇಳಿ. ಹಾಗೆ ನಮ್ಮ ಧರ್ಮಸ್ಥಳದಲ್ಲೂ ಇವತ್ತು ತನಿಖೆ ಆಗಬೇಕಾಗಿದೆ. ಇವೆಲ್ಲ ನಿರಂತರ ಕೊಲೆಗಳಾಗ್ತಾ ಹೋಗ್ತಾ ಇದ್ದಾವೆ, ಮತ್ತೇನೋ ಆಗ್ತಾಯಿದೆ, ನೋಡ್ತಾ ಇದ್ದೀವಿ ನಾವೆಲ್ಲರೂ. ಅದಕ್ಕೂ ಒಂದು ಇವತ್ತು ಸಿಗಬೇಕಾಗಿದೆ. ಒಂದು ರೀತಿಯಿಂದ ತಿರುಮಲದಲ್ಲಿ ಈ ಘಟನೆಯಿಂದಾಗೆ ಸ್ಫೂರ್ತಿ ಪಡೆದು ಇಲ್ಲೂ ಸಹಿತ ಒಳ್ಳೆಯ ಒಂದು ಏನಾದರೂ ರಿಸಲ್ಟ್ ಬರ್ಬೋದಾ ಅನ್ನುವಂಥದ್ದನ್ನು ನಾವು ನೋಡೋಣ ಭವಿಷ್ಯದಲ್ಲಿ. ಯಾಕಂದ್ರೆ ನಿರೀಶ್ವರವಾದಿ ಆಗೋಗಿಂತಲೂ ವಿಶೇಷವಾಗಿ ನಾವು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಹೋಗುವಂಥದ್ದು. ಈ ಒಂದು ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ನಾವು ಈ ಒಂದು ಶಲ್ಯದ ಬಗ್ಗೆ, ಕಳಪೆ ಶಲ್ಯದ ಬಗ್ಗೆ ಚರ್ಚೆಗೆ ಯಾಕೆ ಹಾಕ್ಕೊಂಡಿವಿ ಅಂತಂದ್ರೆ, ಇಲ್ಲಿ ಭ್ರಷ್ಟ ಹೆಂಗಿದ್ದಾರಪ್ಪ ಅಂತಂದ್ರೆ ದೇವರು ಸಹಿತ ಬಿಡೋದಿಲ್ಲ ಅಂತೀವಿ. ದೇವರು ಏನೋ ಪಾಪ ಏನೊಂದು ಅವ್ರ ಗಾದಿ ಮಾತು ಅದಲ್ಲ, ದೇವ್ರು ಹೊರಗೆ ಕೊಟ್ಟರು ಪೂಜಾರಿ ಕೊಡೋದಿಲ್ಲ ಅಂತ. ಹಂಗೆ ಎಲ್ಲ ಪೂಜಾರಿ ಮಂದಿ ಎಲ್ಲ ದುಡ್ಡಿಗೆ ಕೊಡ್ತಂಥವ್ರಲ್ಲ ಮ್ಯಾಕ್ಸಿಮಮ್. ಇನ್ನೆಲ್ಲ ಒಳ್ಳೆಯವ್ರು ಇರ್ತಾರೆ ಅಂತಾರೆ, ಕಡಿಮೆ ಪ್ರಮಾಣ ಅಂತ ಅನ್ನಿಸ್ತದೆ. ಯಾಕಪ್ಪ ಅಂದರೆ ಈಗ ನೀವೆಲ್ಲ ಘಟನೆ ಮೇಲೆ ನೋಡ್ತಾ ಇದ್ವಿ. ಧರ್ಮಸ್ಥಳದಾಯಿತು, ಇನ್ನೊಂದು ಈಗೀಗ ಈ ಲಡ್ಡು ಆಯಿತು, ಈಗ ನೆಕ್ಸ್ಟ್ ಈಗ ಬಂದಿದ್ದು ಶಲ್ಯ, ಇಲ್ಲಿ ನೋಡ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಇಂಥವು ಹಗರಣಗಳ ಮೇಲೆ ಕೇಳಿ ಬರ್ತಾ ಇರ್ತಾವೆ. ಈ ಹಗರಣಗಳು ಮಾಡುವಂಥವ್ರಿಗೆ ಶಿಕ್ಷೆ ಆಗಲೇಬೇಕಾದ್ದು. ಯಾಕಂದ್ರೆ ತಪ್ಪಿತಸ್ಥ ಶಿಕ್ಷೆ ಆದರೆ ಒಂದಿಷ್ಟು ಭಯ ಹುಟ್ಟಬೋದು ವಾತಾವರಣ. ಬಟ್ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತೈತಿ ಬಿಡ್ತೈತಿ ಆ ಮಾತು ಬೇರೆ. ಆದರೆ ಭಯ ಹುಟ್ಟಿಸುವಂಥ ಕೆಲಸವನ್ನು ಮಾಡಲೇಬೇಕಾಗ್ತದೆ. ತಪ್ಪು ಮಾಡಿದ್ರೆ ಆಗ್ತದಪ್ಪ ಶಿಕ್ಷೆ ಅಂತೇಳಿ. ಹೀಗಾಗಿ ಒಟ್ಟಾರೆಯಾಗಿ ತಿರುಮಲ ತಿಮ್ಮಪ್ಪನ ಈ ಒಂದು ದಾನಿಗಳಿಗೆ ಈ ಶಲ್ಯ, ಪಾಲಿಸ್ಟರ್ ಶಲ್ಯ ಹೊದಿಸುವಂಥ ಕೆಲಸವನ್ನು ಕಳೆದ ಈ ಎಷ್ಟಪ್ಪ 10 ವರ್ಷಗಳು ಮಾಡ್ತಾಯಿದ್ದಾರೆ ಅಂತ ಒಂದು ಆರೋಪ ಅದ. ಈ ಒಂದು 10 ವರ್ಷಗಳಲ್ಲಿ ಎಷ್ಟು ಹೋಗಿರ್ಬೋದು. ಈಗ ಇವರ ಪ್ರಕಾರ 54 ಕೋಟಿ ರೂಪಾಯಿ ಲಾಸ್ ಮಾಡಿದ್ದಾರೆ ಇವರು ಅಂತೇಳಿ. ಇನ್ನು 54 ಕೋಟಿ ರೂಪಾಯಿ ಯಾರ್ಯಾರು ತಿಂದರು, ಏನು ಮಾಡಿದ್ರು, ಅದು ನೀನು ತನಿಖೆಯಿಂದ ಗೊತ್ತಾಗುವಂಥ ವಿಷಯ. ತನಿಖೆ ಆಗ್ತದೆ ನಾನು ತಿಳ್ಕೊಂಡಿದ್ದೀನಿ. ಏನೋ ಆಗಲಿ, ತಿರುಪತಿ ತಿಮ್ಮಪ್ಪನ ಲಡ್ಡುನಲ್ಲೂ ಮತ್ತು ಅವನ ಶಲ್ಯದಲ್ಲೂ ಈ ಭ್ರಷ್ಟರು ಸೇರಿದ್ದು ಮಾತ್ರ ಅತ್ಯಂತ ನೋವಿನ ಖಂಡನೀಯ ವಿಷಯ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ಟು. H60 ನ್ಯೂಸ್ ಅರ್ಥ ಸತ್ಯದ ಕೈಗಂಡಿ ವಂದನೆಗಳು.